ಕಪ್ಪೆ ಮತ್ತು ಹುಳು. ಒಂದು ದೊಡ್ಡ ಕೆರೆ ಇತ್ತು. ಆ ಕೆರೆಯಲ್ಲಿ ಒಂದು ಹುಳು ವಾಸಿಸುತ್ತಿತ್ತು. ಹುಳು ತುಂಬ ಸಣ್ಣದಾಗಿತ್ತು. ಅದು ತನ್ನ ಜೀವನವನ್ನು ಕೆರೆಯ ತಳದಲ್ಲಿ ಕಳೆಯುತ್ತಿತ್ತು. ಅದಕ್ಕೆ ಬದುಕುವ ಏಕೈಕ ಆಸೆ ಕೆರೆಯ ಮೇಲ್ಮೈಯನ್ನು ನೋಡುವುದು. ಒಂದು ದಿನ ಕೆರೆಯ ಬಳಿ ಒಂದು ಕಪ್ಪೆ ಬಂತು. ಹುಳು ಕಪ್ಪೆಯನ್ನು ನೋಡಿ ಹೇಳಿತು, ನನಗೆ ಕೆರೆ ಮೇಲ್ಮೈ ನೋಡಬೇಕು. ನೀವು ನನ್ನನ್ನು ಮೇಲೆ ಕೊಂಡೊಯ್ಯುತ್ತೀರಾ? ಕಪ್ಪೆ ನಗುತ್ತಾ ಹೇಳಿತು, ನೀನು ತುಂಬ ಸಣ್ಣವಾಗಿದೆಯಾ. ನೀನು ಮೇಲೆ ಬಂದರೆ ನೀರು ನಿನ್ನನ್ನು ಕೊಂಡೊಯ್ಯುತ್ತದೆ. ಹುಳು ನಿರಾಸೆಯಿಂದ ತಲೆ ಬಗ್ಗಿಸಿತು. ಆದರೆ ಅದರ ಮನಸ್ಸು ಬಿಟ್ಟುಕೊಡಲಿಲ್ಲ. ಪ್ರತಿದಿನ ಅದು ಪ್ರಯತ್ನಿಸುತ್ತಲೇ ಇತ್ತು. ಅದು ತನ್ನ ದೇಹವನ್ನು ಬಲವಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿತು. ಒಂದು ದಿನ ಹುಳು ತುಂಬ ಬಲಿಷ್ಠವಾಗಿತ್ತು. ಅದು ಮತ್ತೊಮ್ಮೆ ಕಪ್ಪೆಯ ಬಳಿ ಹೋಗಿ ಕೇಳಿತು. ಕಪ್ಪೆ ಅಚ್ಚರಿಗೊಂಡು ಹುಳುವನ್ನು ತನ್ನ ಬೆನ್ನ ಮೇಲೆ ಕೂರಿಸಿತು. ಕೆರೆ ಮೇಲ್ಮೈ ತಲುಪಿದಾಗ ಹುಳು ಬೆರಗುಗೊಂಡಿತು. ಅದು ಎಂದೂ ಕಂಡಿರದ ವಿಶಾಲ ಜಗತ್ತು ಅದಕ್ಕೆ ಕಂಡು ಬಂತು. ಹುಳು ತುಂಬ ಖುಷಿಯಾಗಿತ್ತು. ಅದು ತನ್ನನ್ನು ನಂಬಿದ್ದಕ್ಕಾಗಿ ತನ್ನನ್ನು ಶ್ಲಾಘಿಸಿಕೊಂಡಿತ್ತು. ಈ ಕತೆ ನಮಗೆ ಏನು ಹೇಳುತ್ತದೆ? ನಾವು ಬಯಸುವ ಯಾವುದೇ ಗುರಿಯನ್ನು ಸಾಧಿಸಲು ನಾವು ಪ್ರಯತ್ನಿಸಬೇಕು. ಅಡೆತಡೆಗಳು ಬಂದರೂ ನಾವು ಬಿಟ್ಟು ಕೊಡಬಾರದು. ನಾವು ನಮ್ಮನ್ನು ನಂಬಿದರೆ ನಾವು ಯಾವುದೇ ಎತ್ತರಕ್ಕೆ ಸಾಧಿಸಬಲ್ಲೆವು. ಮುಂದುವರಿಯಿರಿ, ನಿಮ್ಮ ಕನಸುಗಳನ್ನು ಸಾಧಿಸಿ.